ಹುಳಿ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು. ನಿಮಗೂ ಇಷ್ಟ ಆದರೆ ಮಾಡಿ ನೋಡಿ. ಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ, ಕಾಳು ಮೆಣಸು, ಸ್ವಲ್ಪ ಧನಿಯಾ ಇವೆಲ್ಲ ಹುರ್ಕೋಬೇಕು ಚೆನ್ನಾಗಿ. ನೋಡಿ ಧನಿಯಾ ಹಾಕ್ಬೇಕು 2 ಸ್ಪೂನು. ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ. ಅರ್ಧ ಈರುಳ್ಳಿ ಹಾಕ್ತೀನಿ ರುಬ್ಬಕ್ಕೆ. ಒಂದು 4-5 ಬೆಳ್ಳುಳ್ಳಿ. ಇದೆಲ್ಲ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ. ನೋಡಿ ಫ್ರೈ ಆಗಿದೆ. ಹುಣಸೆಹಣ್ಣು ಎಷ್ಟು ಹಾಕಬೇಕು? ಅರ್ಧ ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಇದೆಲ್ಲ ಫ್ರೈ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕ್ಬೇಕು ಇಷ್ಟು ಹುಳಿಗೆ. ನೋಡಿ 1 ಟೊಮೆಟೊ ರುಬ್ಬಕ್ಕೆ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪುಡಿ. ನೋಡಿ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಿದು ಮಸಾಲ. 2 ಸ್ಪೂನ್ ಎಣ್ಣೆ ಹಾಕತಾಯಿದ್ದೀನಿ. ನೋಡಿ ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಮೇಲೆ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಶುಂಠಿ ಫ್ರೈ ಆಗಬೇಕು. ಈರುಳ್ಳಿ, 2 ಮೆಣಸಿನಕಾಯಿ, ಟೊಮೆಟೊ, ನೋಡಿ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಒಂದು ಸ್ವಲ್ಪ ನೋಡಿ ಹೋಗುವಂತ ಫ್ರೈ ಮಾಡಬೇಕು. ನೋಡಿ ಇವಾಗ ಮಸಾಲ ಹಾಕತಾ ಇದ್ದೀವಿ ರುಬ್ಬಿರೋದು. ನೋಡಿ 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಕುದಿಬೇಕಿದು ಚೆನ್ನಾಗಿ. ನೋಡಿ ಇವಾಗ ರೆಡಿ ಆಗಿದೆ ಬೆಂಡೆಕಾಯಿ ಹುಳಿ. ನೋಡಿ ರೆಡಿ ಆಗಿದೆ ಇವಾಗ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.